ನಮಸ್ಕಾರ. ಕನ್ನಡ PMC ವಾಹಿನಿಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳನ್ನು ಹೇಳ್ತಾ ನನ್ನ ಇಂದಿನ ಈ ಒಂದು ವಿಷಯದ ಮಾತುಗಳನ್ನು ಆರಂಭಿಸಬೇಕು ಅಂತೇಳಿ ಅಂದ್ಕೊಂಡಿದ್ದೇನೆ. ಜೂನ್ 21 ನಿಮ್ಮೆಲ್ಲರಿಗೂ ಕೂಡ ತಿಳಿದಂತೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಎಲ್ಲ ದೇಶ ವಿದೇಶಗಳಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಭಾರತದ ಒಂದು ಕೊಡುಗೆ ಇವತ್ತು ವಿದೇಶಕ್ಕೆ ತಲುಪಿದೆ. ದೇಶಗಳಲ್ಲಿ ವಿದೇಶಗಳಲ್ಲಿಯೂ ಕೂಡ ಈಗ ಯೋಗದ ಒಂದು ಅನುರಣ ನಡೀತಾ ಇದೆ. ಎಲ್ಲ ದೇಶಗಳು ಕೂಡ ಯೋಗವನ್ನು ಅಪ್ಪಿಕೊಂಡಿದ್ದಾವೆ. ಈ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಒಂದಷ್ಟು ವಿಷಯಗಳನ್ನು ನಿಮ್ಮ ಮುಂದೆ ಇಡೋದಕ್ಕೆ ನಾನು ಇಚ್ಛಿಸ್ತೇನೆ. ನಿಮ್ಮೆಲ್ರಿಗೂ ಕೂಡ ತಿಳಿದಂತೆ ಯೋಗ ಅಂತಂತಂದರೆ ಕೇವಲ ಆಸನಗಳಷ್ಟೇ ಅಲ್ಲ. ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರು ಪತಂಜಲಿ ಯೋಗಶಾಸ್ತ್ರವನ್ನು ವಿಶ್ಲೇಷಣೆಯನ್ನು ಮಾಡಿ ಅವರದೇ ಆದಂತಹ ರೀತಿಯಲ್ಲಿ ಅದನ್ನು ನಿರೂಪಿಸಿದ್ದಾರೆ. ನಮ್ಮದು ಪಿರಮಿಡ್ ಯೋಗ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಯೋಗದ ವಿಶೇಷತೆಗಳೇನು, ಪಿರಮಿಡ್ ಯೋಗ ಅಂತಂತಂದ್ರೇನು, ಧ್ಯಾನವೂ ಕೂಡ ಯೋಗದ ಒಂದು ಭಾಗವಾಗಿರೋದ್ರಿಂದ ಯೋಗವನ್ನು ನಾವು ಯಮ ನಿಯಮಗಳಿಂದನೇ ಆರಂಭಿಸಬೇಕು ಅಂತೇನಿಲ್ಲ ಅಂಥೇಳಿ ಪತ್ರಿಜಿಯವರು ಹೇಳ್ತಾರೆ. ಜೂನ್ 21 ಜಗತ್ತಿನಾದ್ಯಂತ ಆಚರಿಸಲ್ಪಡುವ ಅಂತಾರಾಷ್ಟ್ರೀಯ ಯೋಗ ದಿನ ಕೇವಲ ದೈಹಿಕ ಕಸರತ್ತುಗಳ ಪ್ರದರ್ಶನವಲ್ಲ ಅಂತನ್ನೋದು ನನ್ನ ಅಭಿಪ್ರಾಯ ಕೂಡ ಹೌದು. ಅದು ಮಾನವನ ಆಂತರಿಕ ಶಕ್ತಿಯನ್ನು ಜಾಗೃತಗೊಳಿಸುವ ಒಂದು ಪವಿತ್ರ ಆಚರಣೆ. ಯೋಗ ಅಂತಂತಂದರೆ ಮಾನವನ ಜೀವನವನ್ನು, ಅದರ ಒಂದು ಆಂತರಿಕ ಶಕ್ತಿ ಏನಿದೆ, ಮಾನವನ ಆಂತರಿಕ ಶಕ್ತಿ ಏನಿದೆ ಅದನ್ನು ಜಾಗೃತಗೊಳಿಸ್ತಕ್ಕಂಥ ಒಂದು ಪವಿತ್ರ ಆಚರಣೆ ಅದು. ಯೋಗ ಎಂದರೆ ಕೇವಲ ದೇಹವನ್ನು ಬಗ್ಗಿಸುವ ಪ್ರಕ್ರಿಯೆಯಲ್ಲ, ಬದಲಾಗಿ ಜೀವ ಮತ್ತು ಶಿವನ ಮಿಲನ, ದೇಹ ಮನಸ್ಸು ಆತ್ಮಗಳ ನಡುವಿನ ಪರಿಪೂರ್ಣ ಸಮನ್ವಯ. ಪ್ರಸ್ತುತ ಯಾಂತ್ರಿಕ ಬದುಕಿನಲ್ಲಿ ಉದ್ವೇಗ, ಒತ್ತಡ ಇವುಗಳಿಂದ ಬಳಲುತ್ತಿರುವ ಮಾನವನಿಗೆ ಸಾಂತ್ವನವನ್ನು ನೀಡಿ ಆತನನ್ನು ಆಧ್ಯಾತ್ಮಿಕ ಉನ್ನತಿಯತ್ತ ಕೊಂಡೊಯ್ಯುವ ಸಂಜೀವಿನಿಯೇ ಯೋಗಶಾಸ್ತ್ರ. ಭಾರತೀಯ ಸನಾತನ ಪರಂಪರೆಯಲ್ಲಿ ಯೋಗದ ಉಲ್ಲೇಖಗಳು ವೇದ ಉಪನಿಷತ್ತುಗಳ ಕಾಲದಿಂದಲೂ ಇದ್ದರೂ ಸಹ ಅದನ್ನು ಒಂದು ಶಾಸ್ತ್ರೀಯ ಹಾಗೂ ಶಿಸ್ತುಬದ್ಧ ವಿಜ್ಞಾನವಾಗಿ ಜಗತ್ತಿಗೆ ನೀಡಿದ ಕೀರ್ತಿ ಮಹರ್ಷಿ ಪತಂಜಲಿಯವರಿಗೆ ಸಲ್ಲುತ್ತದೆ. ಅವರು ತಮ್ಮ ಯೋಗ ಸೂತ್ರಗಳಲ್ಲಿ ರೂಪಿಸಿದ ಅಷ್ಟಾಂಗ ಮಾರ್ಗವು ಯಮ ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿ, ಈ 8 ಮೆಟ್ಟಲುಗಳ ಒಂದು ಯೋಗದ ವಿಶೇಷತೆ ಅಜ್ಞಾನದ ಕತ್ತಲೆಯನ್ನು ಕಳೆದು ಆತ್ಮಸಾಕ್ಷಾತ್ಕಾರದತ್ತ ಸಾಗಲು ಒಂದು ಭದ್ರವಾದ ಬುನಾದಿಯನ್ನು ಒದಗಿಸುತ್ತದೆ. ಪತಂಜಲಿಯವರ ಈ ಪ್ರಾಚೀನ ಗಹನವಾದ ವಿಜ್ಞಾನವನ್ನು ಪ್ರಸ್ತುತ ಆಧುನಿಕ ಕಾಲಘಟ್ಟಕ್ಕೆ ತಕ್ಕಂತೆ ಅತ್ಯಂತ ಸರಳೀಕರಿಸಿ ಅದನ್ನು ಬೃಹತ್ ಆಧ್ಯಾತ್ಮಿಕ ಜನಾಂದೋಲನವಾಗಿ ರೂಪಿಸಿದವರು ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರು. ಅವರು ತಮ್ಮ ಪಿರಮಿಡ್ ಧ್ಯಾನಯೋಗದ ಪರಿಕಲ್ಪನೆಯ ಮೂಲಕ ಯೋಗವೆಂದರೆ ಕೇವಲ ಹಿಮಾಲಯದ ಋಷಿಮುನಿಗಳಿಗೆ ಮಾತ್ರ ಸೀಮಿತವಲ್ಲ, ಅದು ಪ್ರತಿಯೊಬ್ಬ ಜನಸಾಮಾನ್ಯನ ನಿತ್ಯದ ಬದುಕಿನ ಭಾಗವಾಗಬೇಕು ಎಂಬುದನ್ನು ನಿರೂಪಿಸಿದರು ಪತ್ರಿಜಿ. ಶ್ವಾಸದ ಮೇಲಿನ ಸಹಜ ಗಮನವಾದ ಆನಾಪಾನಸತಿಯ ಮೂಲಕ ನಮ್ಮೊಳಗಿನ ಸುಪ್ತ ಪ್ರಜ್ಞೆ ಮತ್ತು ಸುಪ್ತ ಮನಸ್ಸುಗಳನ್ನು ಹೇಗೆ ಸುಲಭವಾಗಿ ಎಚ್ಚರಿಸಬಹುದು ಎಂಬುದನ್ನು ಅವರು ಪ್ರತ್ಯಕ್ಷವಾಗಿ ಜಗತ್ತಿಗೆ ತೋರಿಸಿಕೊಟ್ಟರು. ಹೀಗೆ ಪ್ರಾಚೀನ ಮಹರ್ಷಿಯಾದಂತಹ ಪತಂಜಲಿಯವರ ಶಿಸ್ತುಬದ್ಧ ಯೋಗ ಮಾರ್ಗ ಹಾಗೂ ಆಧುನಿಕ ಧ್ಯಾನ ಮಾರ್ಗಗಳೆರಡೂ ಬಾಹ್ಯವಾಗಿ ಭಿನ್ನವಾಗಿ ಕಂಡರೂ ಸಹ ಅವುಗಳ ಮೂಲ ಆಶಯ ಮತ್ತು ಅಂತಿಮ ಗುರಿ ಒಂದೇ ಆಗಿದೆ. ಈ ಹಿನ್ನೆಲೆಯಲ್ಲಿ ಈ ಇಬ್ಬರು ಮಹಾನ್ ಚೇತನಗಳ ಯೋಗ ದೃಷ್ಟಿಯಲ್ಲಿರುವ ಪರಿಕಲ್ಪನೆಗಳು, ಸಾಮ್ಯತೆಗಳು, ವೈರುಧ್ಯಗಳು ಹಾಗೂ ಅವೆರಡರ ನಡುವಿನ ಅದ್ಭುತ ಸಮನ್ವತೆಯನ್ನು ವಿಶ್ಲೇಷಿಸುವುದು ಈ ಒಂದು ನನ್ನ ಮಾತಿನ ಪ್ರಮುಖ ಆಶಯವಾಗಿದೆ. ಯೋಗ ದಿನದ ಹಿನ್ನೆಲೆಯನ್ನು ನಾವು ತಿಳಿದುಕೊಳ್ಬೇಕು ಅಂತ ಹೇಳಿದ್ರೆ, ಪ್ರತಿ ವರ್ಷ ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲು ಭೌಗೋಳಿಕ ಹಾಗೂ ಆಧ್ಯಾತ್ಮಿಕವಾದ ಮಹತ್ವದ ಕಾರಣಗಳಿವೆ.
ಭೌಗೋಳಿಕವಾಗಿ ಜೂನ್ 21 ಉತ್ತರಾರ್ಧಗೋಳದಲ್ಲಿ ವರ್ಷದ ಅತಿ ಸುದೀರ್ಘವಾದ ಹಗಲನ್ನು ಹೊಂದಿರುವ ದಿನವಾಗಿದೆ. ಇದನ್ನು ಇಂಗ್ಲಿಷ್ನಲ್ಲಿ ಸಮ್ಮರ್ ಸಾಲಿಸೈಟ್ ಎಂದು ಕರೆಯಲಾಗಿದೆ. ನೀವು ಸಹ ಧ್ಯಾನ ಜ್ಞಾನ ಪ್ರಚಾರ ಮಾಡಬೇಕೆಂದರೆ ಲಕ್ಷಾಂತರ ಜನಕ್ಕೆ ಪ್ರತಿಕ್ಷಣ ಸತ್ಯ ದರ್ಶನವನ್ನು ನೀಡುತ್ತಿರುವ PMC ಕನ್ನಡ ಚಾನಲ್ಗೆ ದೇಣಿಗೆ ನೀಡಿ ಸಹಾಯ ಮಾಡಿ. ಕನ್ನಡ ಪಿರಮಿಡ್ ಮೆಡಿಟೇಷನ್ ಚಾನಲ್ ಫೌಂಡೇಶನ್. ಯೋಗ ಪರಂಪರೆಯ ಪ್ರಕಾರ ದಕ್ಷಿಣಾಯನ ಪ್ರಾರಂಭವಾಗುವ ಈ ಕಾಲಘಟ್ಟದಲ್ಲಿ ಆದಿಯೋಗಿಯಾದ ಶಿವನು ಸಪ್ತರ್ಷಿಗಳಿಗೆ ಯೋಗ ವಿಜ್ಞಾನವನ್ನು ಬೋಧಿಸಲು ಪ್ರಾರಂಭಿಸಿದನು ಎಂಬ ನಂಬಿಕೆ ಇದೆ. ಅಂದರೆ ಮಾನವ ಕುಲಕ್ಕೆ ಮೊದಲ ಬಾರಿಗೆ ಯೋಗದ ಜ್ಞಾನಧಾರೆ ಹರಿದ ಪವಿತ್ರ ಸಮಯವಿದು. ಈ ಪ್ರಾಚೀನ ವಿಜ್ಞಾನದ ಮಹತ್ವವನ್ನು ಮತ್ತು ಮನುಷ್ಯನ ಸಮಗ್ರ ಸ್ವಾಸ್ಥ್ಯದಲ್ಲಿ ಅದರ ಪಾತ್ರವನ್ನು ಇಡೀ ಜಗತ್ತಿಗೆ ಸಾರುವ ಉದ್ದೇಶದಿಂದ ವಿಶ್ವಸಂಸ್ಥೆಯು 2014ರಲ್ಲಿ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ಅಧಿಕೃತವಾಗಿ ಘೋಷಿಸಿತು. ಅಂದಿನಿಂದ ಯೋಗವು ಕೇವಲ ಭೌಗೋಳಿಕ ಗಡಿಗಳಿಗೆ ಸೀಮಿತವಾಗದೆ ವಿಶ್ವಾದ್ಯಂತ ಮಾನವನ ದೈಹಿಕ, ಮಾನಸಿಕ ಹಾಗೂ ಆಧ್ಯಾತ್ಮಿಕ ವಿಕಾಸವನ್ನು ಬೆಂಬಲಿಸುವ ಒಂದು ಬೃಹತ್ ಜನಾಂದೋಲನವಾಗಿ ಮಾರ್ಪಟ್ಟಿದೆ. ಈಗ ಯೋಗದ ನೈಜ ಅರ್ಥವನ್ನು ನಾವು ತಿಳಿದುಕೊಳ್ಳೋಣ. ಇಂದಿನ ದಿನಗಳಲ್ಲಿ ಯೋಗ ಎಂತಂತಂದರೆ ಕೇವಲ ದೇಹವನ್ನು ವಿವಿಧ ಭಂಗಿಗಳಲ್ಲಿ ಬಗ್ಗಿಸುವ ಆಸನಗಳು, ಚಾಪೆಯ ಮೇಲಿನ ಕಸರತ್ತುಗಳು ಅಥವಾ ದೈಹಿಕ ವ್ಯಾಯಾಮ ಎಂಬ ಸೀಮಿತ ಹಾಗೂ ತಪ್ಪು ಕಲ್ಪನೆ ಜನಸಾಮಾನ್ಯರಲ್ಲಿದೆ. ಆದರೆ ಯೋಗದ ನೈಜ ಸ್ವರೂಪ ಹಾಗೂ ಅರ್ಥ ಇದಕ್ಕೂ ಬಹುಪಾಲು ಮೀರಿದ್ದು. ಸಂಸ್ಕೃತದ ಯುಜ್ ಎಂಬ ಧಾತುವಿನಿಂದ ಯೋಗ ಎಂಬ ಪದ ಹುಟ್ಟಿದೆ. ಯುಜ್ ಎಂದರೆ ಕೂಡುವಿಕೆ, ಒಗ್ಗೂಡುವಿಕೆ ಅಥವಾ ಮಿಲನ ಎಂದರ್ಥ. ಯಾವುದರ ಮಿಲನ? ನಮ್ಮ ದೈಹಿಕ, ಮಾನಸಿಕ ಹಾಗೂ ಆಧ್ಯಾತ್ಮಿಕ ಶಕ್ತಿಗಳ ನಡುವಿನ ಪರಿಪೂರ್ಣ ಸಮನ್ವಯವೇ ಯೋಗ. ವ್ಯಕ್ತಿಯ ಸೀಮಿತ ಪ್ರಜ್ಞೆಯು ಅಂದರೆ ಜೀವಾತ್ಮ ವಿಶ್ವದ ಅನಂತ ಪ್ರಜ್ಞೆಯೊಂದಿಗೆ ಅಂದರೆ ಪರಮಾತ್ಮನೊಂದಿಗೆ ಬೆರೆಯುವ ಪ್ರಕ್ರಿಯೆಯೇ ಯೋಗದ ಅಂತಿಮ ಗುರಿ. ಯೋಗದ ಮುಖ್ಯವಾದ ಉದ್ದೇಶವೇ ಆಂತರಿಕ ಪ್ರಯಾಣ. ಮನುಷ್ಯನೊಳಗಿನ ಸುಪ್ತ ಮನಸ್ಸು ಮತ್ತು ಸುಪ್ತ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತನನ್ನು ಅಜ್ಞಾನದ ಕತ್ತಲೆಯಿಂದ ಜ್ಞಾನದ ಬೆಳಕಿನೆಡೆಗೆ ಕೊಂಡೊಯ್ಯುವ ಪ್ರಬಲ ಸಾಧನವಾಗಿ ಯೋಗಶಾಸ್ತ್ರ ಕಾರ್ಯನಿರ್ವಹಿಸುತ್ತದೆ. ಯೋಗಶಾಸ್ತ್ರ ಎಂತಂದರೆ ಅದೊಂದು ಜೀವನ ವಿಧಾನ. ಯೋಗವು ಕೇವಲ ರೋಗ ನಿವಾರಕ ಪದ್ಧತಿಯಲ್ಲ, ಅದು ನಮ್ಮ ಉಸಿರು, ಆಲೋಚನೆಗಳು ಮತ್ತು ಕ್ರಿಯೆಗಳ ನಡುವೆ ಸಮತೋಲನವನ್ನು ತರುವ ಸ್ವಯಂ ಅರಿವು ಮತ್ತು ಆಂತರಿಕ ಶಾಂತಿಯನ್ನು ಕಂಡುಕೊಳ್ಳುವ ಒಂದು ಪರಿಪೂರ್ಣ ಜೀವನ ವಿಧಾನ. ಈ ನೈಜ ಅರ್ಥವನ್ನು ಅರಿತುಕೊಂಡಾಗ ಮಾತ್ರ ಯೋಗ ಕ್ಷೇತ್ರದಲ್ಲಿ ಮಹರ್ಷಿ ಪತಂಜಲಿ ಹಾಗೂ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಯೋಗ ದೃಷ್ಟಿಯ ಗಹನತೆಯನ್ನು ನಾವು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಯೋಗದ ಇತಿಹಾಸವನ್ನು ಒಂದಷ್ಟು ತಿಳಿಯೋಣ ಬನ್ನಿ. ಯೋಗದ ಇತಿಹಾಸವನ್ನು ಅವಲೋಕಿಸಿದಾಗ 2 ಪ್ರಮುಖ ಮೈಲುಗಲ್ಲುಗಳು ನಮ್ಮ ಗಮನ ಸೆಳೆಯುತ್ತವೆ. ಒಂದು, ಯೋಗವನ್ನು ಶಾಸ್ತ್ರೀಯವಾಗಿ ಸಂಹಿತೆಗೊಳಿಸಿದ ಪತಂಜಲಿ ಮಹರ್ಷಿಗಳ ಕಾಲಘಟ್ಟ. ಮತ್ತೊಂದು, ಅದೇ ಯೋಗದ ಅತ್ಯುನ್ನತ ಹಂತವಾದ ಧ್ಯಾನವನ್ನು ಸರ್ವರಿಗೂ ಸುಲಭವಾಗಿ ದಕ್ಕುವಂತೆ ಮಾಡಿದ ಬ್ರಹ್ಮರ್ಷಿ ಪಿತಾಮಹರವರ ಕಾಲಘಟ್ಟ. ಪತಂಜಲಿಯವರ ದೃಷ್ಟಿಕೋನವನ್ನು ಒಂದಷ್ಟು ನೋಡೋಣ. ಅವರು ಅಷ್ಟಾಂಗ ಯೋಗವನ್ನು ನಿರೂಪಿಸಿದವರು. ಯೋಗವನ್ನು ಒಂದು ಶಿಸ್ತುಬದ್ಧ ವಿಜ್ಞಾನವಾಗಿ ಜಗತ್ತಿಗೆ ಪರಿಚಯಿಸಿದ ಕೀರ್ತಿ ಪತಂಜಲಿಯವರಿಗೆ ಸಲ್ಲುತ್ತದೆ. ಯೋಗ ಚಿತ್ತವೃತ್ತಿ ನಿರೋಧ ಎಂದು ಹೇಳಿದ್ದಾರೆ ಪತಂಜಲಿ ಮಹರ್ಷಿಗಳು. ಅಂದರೆ ಮನಸ್ಸಿನ ಅಲೆಗಳನ್ನು ನಿಗ್ರಹಿಸುವುದೇ ಯೋಗ. ಪತಂಜಲಿಯವರ ಯೋಗ ಸೂತ್ರಗಳ ಮೂಲ ಮಂತ್ರ ಇದೇ ಆಗಿದೆ. ಈ ಗುರಿಯನ್ನು ಸಾಧಿಸಲು ಅವರು 8 ಮೆಟ್ಟಲುಗಳ ಅಷ್ಟಾಂಗ ಯೋಗವನ್ನು ಬೋಧಿಸಿದರು. ಅವುಗಳೆಂದರೆ ಯಮ ಮತ್ತು ನಿಯಮ, ಅಂದರೆ ಸಾಮಾಜಿಕ ಮತ್ತು ವೈಯಕ್ತಿಕ ನೈತಿಕ ಶಿಸ್ತುಗಳು. ಆಸನ ಮತ್ತು ಪ್ರಾಣಾಯಾಮ, ಅಂದರೆ ದೇಹವನ್ನು ಸ್ಥಿರಗೊಳಿಸುವ ಭಂಗಿಗಳು ಮತ್ತು ಉಸಿರಾಟದ ನಿಯಂತ್ರಣ. ಪ್ರತ್ಯಾಹಾರ ಮತ್ತು ಧಾರಣ, ಅಂದರೆ ಇಂದ್ರಿಯ ನಿಗ್ರಹ ಮತ್ತು ಏಕಾಗ್ರತೆ. ಧ್ಯಾನ ಮತ್ತು ಸಮಾಧಿ, ಅಂದರೆ ನಿರಂತರವಾದ ಧ್ಯಾನ ಮತ್ತು ಪರಮಾತ್ಮನೊಂದಿಗೆ ಲೀನವಾಗುವ ಅಂತಿಮ ಸ್ಥಿತಿ. ಇದು ಸಾಧಕನನ್ನು ಹಂತ ಹಂತವಾಗಿ ಉನ್ನತಿಗೆ ಕೊಂಡೊಯ್ಯುವ ಅತ್ಯಂತ ಕ್ರಮಬದ್ಧವಾದ ಮತ್ತು ಶಿಸ್ತಿನ ಮಾರ್ಗವಾಗಿದೆ.
ಪತ್ರಿಜಿಯವರ ದೃಷ್ಟಿಕೋನ ಏನು ಎಂಬುದನ್ನು ನಾವು ಈಗ ತಿಳಿದುಕೊಳ್ಳೋಣ. ಪಿರಮಿಡ್ ಯೋಗ ಅನ್ನುವುದು ಆಧುನಿಕ ಯುಗದಲ್ಲಿ ಪತಂಜಲಿಯವರ ಯೋಗ ಸಾರವನ್ನು ಅರಗಿಸಿಕೊಂಡು ಇಂದಿನ ಒತ್ತಡದ ಜೀವನ ಶೈಲಿಗೆ ಅಗತ್ಯಕ್ಕೆ ತಕ್ಕಂತೆ ಅತ್ಯಂತ ಸರಳೀಕರಿಸಿದವರು ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರು. ಅವರ ಮಾರ್ಗವು ಯಾವುದೇ ಕಠಿಣ ನಿಯಮಗಳಿಲ್ಲದೆ ನೇರವಾಗಿ ಧ್ಯಾನದ ಅನುಭವವನ್ನು ನೀಡುತ್ತದೆ. ಬಹಳ ಮುಖ್ಯವಾಗಿ ಆನಾಪಾನಸತಿ ಧ್ಯಾನವನ್ನು ಯೋಗದ ಒಂದು ಭಾಗವಾಗಿರುವ ಧ್ಯಾನದ ಒಂದು ಮೆಟ್ಟಿಲು. ಆ ಒಂದು ಧ್ಯಾನಕ್ಕೆ ಆನಾಪಾನಸತಿಯನ್ನು ಜೋಡಿಸಿ ಗೌತಮ ಬುದ್ಧ ಬೋಧಿಸಿದ ಆನಾಪಾನಸತಿ ಧ್ಯಾನ ವಿಧಾನವನ್ನೇ ಪತ್ರಿಜಿಯವರು ಧ್ಯಾನದ ಮೂಲಾಧಾರವನ್ನಾಗಿ ಮಾಡಿಕೊಂಡರು. ಇಲ್ಲಿ ಕಠಿಣ ಆಸನಗಳಾಗಲಿ ಕೃತಕ ಉಸಿರಾಟದ ನಿಯಂತ್ರಣಗಳಾಗಲಿ ಇಲ್ಲ. ಸಹಜವಾಗಿ ನಡೆಯುವ ಉಸಿರಾಟದ ಮೇಲೆ ನಿರಂತರವಾಗಿ ಗಮನ ಹರಿಸುವುದೇ ಆನಾಪಾನಸತಿ. ಪಿರಮಿಡ್ ಶಕ್ತಿಯ ಸಂಯೋಜನೆ ಬಹಳ ಮುಖ್ಯವಾಗಿ ಪತ್ರಿಜಿಯವರ ಕೊಡುಗೆ. ವಿಶ್ವ ಪ್ರಾಣಶಕ್ತಿ ಪಿರಮಿಡ್ನಲ್ಲಿ ಅತ್ಯಂತ ಹೆಚ್ಚು ಸಂಗ್ರಹವಾಗಿರುತ್ತದೆ. ಆಲೋಚನಾರಹಿತ ಸ್ಥಿತಿಯನ್ನು ತಲುಪಲು ಪಿರಮಿಡ್ ಶಕ್ತಿ ಬಹಳ ಉತ್ತಮವಾದ ಒಂದು ಪರಿಸರವನ್ನು ಒದಗಿಸುತ್ತದೆ. ಧ್ಯಾನದ ಸ್ಥಿತಿಯನ್ನು ತ್ವರಿತವಾಗಿ ತಲುಪಲು ಪಿರಮಿಡ್ ಒಳಗಿನ ವಿಶ್ವಪ್ರಾಣ ಶಕ್ತಿಯು ಅತ್ಯಂತ ಉಪಯುಕ್ತ ಮತ್ತು ಪಿರಮಿಡ್ ಆಕಾರವು ಈ ವಿಶ್ವಶಕ್ತಿಯನ್ನು ಅಂದರೆ ಕಾಸ್ಮಿಕ್ ಎನರ್ಜಿಯನ್ನು ತನ್ನೊಳಗೆ ಆಕರ್ಷಿಸಿ ಸಂಗ್ರಹಿಸಿಟ್ಟುಕೊಂಡಿರುತ್ತದೆ. ಇದನ್ನು ಪತ್ರಿಜಿಯವರು ವೈಜ್ಞಾನಿಕವಾಗಿ ನಿರೂಪಿಸಿದ್ದಾರೆ. ಪತಂಜಲಿ ಮತ್ತು ಪತ್ರಿಜಿಯವರ ಎರಡೂ ಮಾರ್ಗಗಳ ಸಾಮ್ಯತೆಗಳೇನು ಎಂಬುದನ್ನು ಈಗ ನೋಡೋಣ. ಬಾಹ್ಯವಾಗಿ ಈ ಎರಡೂ ಮಾರ್ಗಗಳು ಭಿನ್ನವಾಗಿ ಕಂಡರೂ ಇವುಗಳ ಆಂತರಿಕ ತಿರುಳು ಮತ್ತು ಅಂತಿಮವಾದ ಗುರಿ ಒಂದೇ ಆಗಿದೆ. ಅಂತಿಮವಾದ ಗುರಿ ಏನೆಂದರೆ ಅದು ಚಿತ್ತವೃತ್ತಿ ನಿರೋಧ. ಇದು ಸಾಧ್ಯವಾಗಬೇಕಾದರೆ ಮನಸ್ಸನ್ನು ಸಂಪೂರ್ಣವಾಗಿ ಶೂನ್ಯಗೊಳಿಸಿ ಸಮಾಧಿಯ ಸ್ಥಿತಿಯನ್ನು ತಲುಪುವುದೇ ಎರಡೂ ಮಾರ್ಗಗಳ ಅಂತಿಮ ಗುರಿಯಾಗಿದೆ. ಬಹಳ ಮುಖ್ಯವಾಗಿ ನಮ್ಮಲ್ಲಿ ಆಂತರಿಕ ಜಾಗೃತಿ ಉಂಟಾಗಬೇಕು. ಆಂತರಿಕ ಜಾಗೃತಿ ಎಂದರೆ ಕೇವಲ ದೈಹಿಕ ವ್ಯಾಯಾಮಕ್ಕೆ ಸೀಮಿತವಾಗದ ಆಸನಗಳನ್ನು ಮೀರಿ ವ್ಯಕ್ತಿಯ ಒಳಗಿನ ಸುಪ್ತ ಮನಸ್ಸು ಮತ್ತು ಆಳವಾದ ಪ್ರಜ್ಞೆಯನ್ನು ಜಾಗೃತಗೊಳಿಸುವ ಪ್ರಕ್ರಿಯೆಗೆ ಪತಂಜಲಿ ಮತ್ತು ಪತ್ರಿಜಿಯವರು ಅತ್ಯುನ್ನತವಾದ ಪ್ರಾಶಸ್ತ್ಯವನ್ನು ನೀಡಿದ್ದಾರೆ. ಇಲ್ಲಿ ಸ್ವಯಂ ಅರಿವು ಮತ್ತು ಆತ್ಮಸಾಕ್ಷಾತ್ಕಾರಕ್ಕೆ ಇದು ದಾರಿಯಾಗಬೇಕು. ಭೌತಿಕ ತಾಪತ್ರಯಗಳಿಂದ ಮುಕ್ತಿ ನೀಡಿ ಮನುಷ್ಯನನ್ನು ಆತ್ಮಸಾಕ್ಷಾತ್ಕಾರದತ್ತ ಕೊಂಡೊಯ್ಯುವ ಪ್ರಬಲ ಸಾಧನೆಗಳೇ ಇವಾಗಿವೆ. ಈಗ ಎರಡೂ ಮಾರ್ಗಗಳಲ್ಲಿ ಇರತಕ್ಕಂಥ ವೈರುಧ್ಯ ಮತ್ತು ಭಿನ್ನಾಭಿಪ್ರಾಯಗಳು ಏನಿದೆ ಎಂಬುದನ್ನು ಮತ್ತು ಎರಡೂ ದೃಷ್ಟಿಕೋನಗಳ ವಿಶ್ಲೇಷಣೆಯನ್ನು ನೋಡೋದಾದರೆ, ಈ ಇಬ್ಬರು ಮಹನೀಯರ ಅಂತಿಮ ಗುರಿ ಒಂದೇ ಆಗಿದ್ದರೂ ಸಹ ಆ ಗುರಿಯನ್ನು ತಲುಪಲು ಅವರು ಸೂಚಿಸಿರುವ ಮಾರ್ಗಗಳಲ್ಲಿ ಕೆಲವು ಸ್ಪಷ್ಟವಾದ ವೈರುಧ್ಯಗಳಿವೆ. ಅದು ಯಾವುವು ಎಂಬುದನ್ನು ಇಲ್ಲಿ ನೋಡೋಣ. ಕ್ರಮಬದ್ಧತೆ ಮತ್ತು ವಿರುದ್ಧ ನೇರ ಅನುಭವ. ನೀವು ಸಹ ಧ್ಯಾನ ಜ್ಞಾನ ಪ್ರಚಾರ ಮಾಡಬೇಕೆಂದರೆ ಲಕ್ಷಾಂತರ ಜನಕ್ಕೆ ಪ್ರತಿಕ್ಷಣ ಸತ್ಯ ದರ್ಶನವನ್ನು ನೀಡುತ್ತಿರುವ ಪಿಎಂಸಿ ಕನ್ನಡ ಚಾನಲ್ಗೆ ದೇಣಿಗೆ ನೀಡಿ ಸಹಾಯ ಮಾಡಿ. ಕನ್ನಡ ಪಿರಮಿಡ್ ಮೆಡಿಟೇಷನ್ ಚಾನಲ್ ಫೌಂಡೇಶನ್. ಕ್ರಮಬದ್ಧತೆಯಲ್ಲಿ ಮತ್ತು ನೇರವಾಗಿ ನಾವು ಪಡೆಯತಕ್ಕಂಥ ಅನುಭವಗಳಲ್ಲಿ ವ್ಯತ್ಯಾಸಗಳಿದೆ ಎಂದು ನಾವು ಗುರುತಿಸಬಹುದು. ಪತಂಜಲಿಯವರದು ಅತ್ಯಂತ ಕಟ್ಟುನಿಟ್ಟಾದ ಯಮ ನಿಯಮಗಳಿಂದ ಪ್ರಾರಂಭವಾಗಿ ಸಮಾಧಿಯವರೆಗೆ ಸಾಗುವ ಹಂತ ಹಂತವಾದ ಸಾಧನಾ ಮಾರ್ಗ. ಆದರೆ ಪತ್ರಿಜಿಯವರದು ಯಾವುದೇ ಪೂರ್ವಸಿದ್ಧತೆ ಇಲ್ಲದೆ ನೇರವಾಗಿ 8ನೇ ಮೆಟ್ಟಿಲಾದ ಈ ಧ್ಯಾನಕ್ಕೆ ಅಂದರೆ ಆನಾಪಾನಸತಿ ಧ್ಯಾನಕ್ಕೆ ನೇರವಾಗಿ ಇಳಿಯುವ ಅತ್ಯಂತ ನೇರ ಮತ್ತು ಸುಲಭವಾದ ಮಾರ್ಗ. ದೈಹಿಕ ಮತ್ತು ಉಸಿರಿನ ನಿಯಂತ್ರಣಕ್ಕಾಗಿ ಪತಂಜಲಿಯವರ ಮಾರ್ಗದಲ್ಲಿ ದೈಹಿಕವಾಗಿ ಹಲವಾರು ಭಂಗಿಗಳಿವೆ. ಅದನ್ನು ನಾವು ಆಸನಗಳು ಎಂದು ಕರೆಯುತ್ತೇವೆ. ಮತ್ತು ಉಸಿರಾಟವನ್ನು ನಿರ್ದಿಷ್ಟವಾದ ಲಯದಲ್ಲಿ ಹಿಡಿದು ಇಡುವ ಕೃತಕ ನಿಯಂತ್ರಣಕ್ಕೆ ನಾವು ಪ್ರಾಣಾಯಾಮ ಎಂದು ಕರೆಯುತ್ತೇವೆ. ವಿಶೇಷವಾದ ಒತ್ತು ಇದೆ ಇದಕ್ಕೆ. ಇಂತಹ ಪ್ರಾಣಾಯಾಮ ಮತ್ತು ಆಸನಗಳಿಗೆ ಪತಂಜಲಿಯವರ ಮಾರ್ಗದಲ್ಲಿ ವಿಶೇಷವಾದ ಒತ್ತು ಇದೆ. ಇದಕ್ಕೆ ಪ್ರತಿಯಾಗಿ ಪತ್ರಿಜಿಯವರ ಮಾರ್ಗದಲ್ಲಿ ಯಾವುದೇ ಕಠಿಣ ದೈಹಿಕ ಕಸರತ್ತುಗಳು ಇಲ್ಲದೆ ಸುಖಾಸೀನದಲ್ಲಿ
ಅಂದರೆ ಆರಾಮವಾಗಿ ಕುಳಿತು ನೈಸರ್ಗಿಕವಾಗಿ ಒಳಬರುವ ಮತ್ತು ಹೊರಹೋಗುವ ಉಸಿರಿನ ಕಡೆಗೆ ಕೇವಲ ಸಹಜವಾಗಿ ಗಮನ ಹರಿಸಲಾಗುತ್ತದೆ ಅಷ್ಟೇ. ಅಂದರೆ ನೈತಿಕ ನಿಯಮಗಳ ಪಾಲನೆಯನ್ನು ನಾವು ಮಾಡಬೇಕಾದಂಥದ್ದು ಖಂಡಿತ ಇದ್ದೇ ಇದೆ. ಅವುಗಳನ್ನು ಪರಿಶೀಲನೆ ಮಾಡೋದಾದರೆ ಯೋಗ ಸಾಧನೆಯ ಆರಂಭದಲ್ಲಿಯೇ ಯಮನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದು ಪತಂಜಲಿಯವರ ದೃಷ್ಟಿಯಲ್ಲಿ ಕಡ್ಡಾಯ. ಆದರೆ ನಿಯಮಿತ ಧ್ಯಾನವನ್ನು ಮಾಡುವುದರಿಂದ ಸುಪ್ತ ಪ್ರಜ್ಞೆ ಜಾಗೃತಗೊಂಡು ಆ ಯಮ ನಿಯಮಗಳು ಸಾಧಕನ ಜೀವನದಲ್ಲಿ ಸಹಜವಾಗಿಯೇ ಅಳವಡಿಕೆಯಾಗುತ್ತವೆ ಎಂಬುದು ಪತ್ರಿಜಿಯವರ ನಿಲುವು. ಶಕ್ತಿಯ ಮೂಲ, ಇದನ್ನು ನಾವು ಗಮನಿಸಬೇಕು. ಇದು ಒಂದು ಅಂಶ. ಅಷ್ಟಾಂಗ ಯೋಗದಲ್ಲಿ ಸಾಧಕನು ಸಂಪೂರ್ಣವಾಗಿ ತನ್ನದೇ ಆದ ಸ್ವಯಂ ಪ್ರಯತ್ನದ ಮೂಲಕ ಪ್ರಾಣಶಕ್ತಿಯನ್ನು ವೃದ್ಧಿಸಿಕೊಳ್ಳಬೇಕು. ಆದರೆ ಪತ್ರಿಜಿಯವರ ಮಾರ್ಗದಲ್ಲಿ ಸ್ವಯಂ ಪ್ರಯತ್ನದ ಜೊತೆಗೆ ಪಿರಮಿಡ್ ಶಕ್ತಿಯನ್ನು ಬಳಸಿಕೊಳ್ಳುವ ಮೂಲಕ ವಿಶ್ವಶಕ್ತಿಯನ್ನು ತ್ವರಿತವಾಗಿ ಪಡೆದುಕೊಳ್ಳಲು ಒತ್ತು ನೀಡಲಾಗುತ್ತದೆ. ಅಂದರೆ ಇಲ್ಲಿ ಸಮನ್ವಯತೆ ಏನಿದೆ ಎಂಬುದನ್ನು ನಾವು ನೋಡೋಣ. ಸಮನ್ವಯತೆ ಎಂದರೆ ಪತಂಜಲಿ ಮತ್ತು ಪತ್ರಿಜಿ ಮಾರ್ಗಗಳ ಆಂತರಿಕ ಬೆಸೆಯುವಿಕೆ. ಮೇಲ್ನೋಟಕ್ಕೆ ಭಿನ್ನವಾದ ಹಾದಿಗಳಂತೆ ಕಂಡರೂ ಇವೆರಡರ ನಡುವೆ ಅತ್ಯಂತ ಪೂರಕವಾದ ಮತ್ತು ಅದ್ಭುತವಾದ ಸಮನ್ವಯತೆ ಇದೆ. ಕಾಲಘಟ್ಟಕ್ಕೆ ತಕ್ಕಂತೆ ಪತ್ರಿಜಿಯವರು ಪತಂಜಲಿಯವರ ಮಾರ್ಗವನ್ನು ಸರಳೀಕರಣ ಮಾಡಿದ್ದಾರೆ. ಪತಂಜಲಿಯವರ ಕಾಲಘಟ್ಟದಲ್ಲಿ ಯೋಗಾಭ್ಯಾಸಕ್ಕೆ ವಿಶಿಷ್ಟವಾದ ಶಿಸ್ತು ಮತ್ತು ಕಟ್ಟುನಿಟ್ಟಿನ ನಿಯಮಗಳ ಅಗತ್ಯವಿತ್ತು. ಆದರೆ ಇಂದಿನ ಆಧುನಿಕ ಒತ್ತಡದ ಬದುಕಿನಲ್ಲಿ ಸಾಮಾನ್ಯ ಮನುಷ್ಯನಿಗೆ ಅಂತಹ ನಿಯಮಗಳನ್ನು ಪಾಲಿಸುವುದು ಬಹುತೇಕ ಕಷ್ಟಕರ, ಅಸಾಧ್ಯವೆಂದೇ ಹೇಳಬಹುದು. ಈ ವಾಸ್ತವವನ್ನು ಅರಿತ ಪತ್ರಿಜಿಯವರು ಗಹನವಾದ ತತ್ವಗಳ ಮೂಲ ಆಶಯಕ್ಕೆ ಚ್ಯುತಿ ಬಾರದಂತೆ ವಿಜ್ಞಾನವನ್ನು, ಯೋಗ ವಿಜ್ಞಾನವನ್ನು ವಿಶೇಷವಾಗಿ ಅತ್ಯಂತ ಸರಳೀಕರಿಸಿದರು. ಅದರ ಪರಿಣಾಮವಾಗಿ ಈ ಸರಳೀಕೃತ ಧ್ಯಾನ ಮಾರ್ಗವು ಕೇವಲ ವ್ಯಕ್ತಿಗತ ಅಭ್ಯಾಸವಾಗಿ ಉಳಿಯದೆ ಮನಗಳನ್ನು ತಲುಪುವ ಬೃಹತ್ ಆಧ್ಯಾತ್ಮಿಕ ಆಂದೋಲನವಾಗಿ ರೂಪುಗೊಂಡಿದೆ. ಆನಾಪಾನಸತಿಯಿಂದ ಅಷ್ಟಾಂಗ ಯೋಗದ ಸಹಜ ಸಿದ್ಧಿ ಹೇಗಾಗುತ್ತದೆ ಈಗ ನೋಡೋಣ ಬನ್ನಿ. ಪತಂಜಲಿಯವರದು ಹೊರಗಿನಿಂದ ಒಳಗೆ ಸಾಗುವ ಮಾರ್ಗ, ಅಂದರೆ ಬಾಹ್ಯ ಶಿಸ್ತಿನಿಂದ ಆಂತರಿಕ ಶುದ್ಧಿಯೆಡೆಗೆ ಸಾಗುವ ಮಾರ್ಗ. ಅವರು ಮೊದಲು ಯಮ ನಿಯಮಗಳನ್ನು ಪಾಲಿಸಿ ಅಂತಿಮವಾಗಿ ಧ್ಯಾನಕ್ಕೆ ಬರಲು ಸೂಚಿಸುತ್ತಾರೆ. ಆದರೆ ಪತ್ರಿಜಿಯವರದು ಒಳಗಿನಿಂದ ಹೊರಗೆ, ಅಂದರೆ ಒಳಗಿನಿಂದ ಹೊರಗೆ ಸಾಗುವ ಪ್ರಾಯೋಗಿಕ ಮತ್ತು ಕ್ರಾಂತಿಕಾರಕ ಮಾರ್ಗ. ಅಂದರೆ ಧ್ಯಾನದ ಮೂಲಕ ಆಂತರಿಕ ಶುದ್ಧಿಯನ್ನು ಸಾಧಿಸಿ ಬಾಹ್ಯ ಜೀವನದಲ್ಲಿ ಶಿಸ್ತು ತರುವ ಮಾರ್ಗ ಇದಾಗಿದೆ. ಇನ್ನು ಸುಪ್ತ ಮನಸ್ಸಿನ ಜಾಗೃತಿ ಹೇಗಾಗುತ್ತದೆ ಈ ಎರಡು ವಿಧಾನಗಳಲ್ಲಿ, ಮಾರ್ಗಗಳಲ್ಲಿ ಎಂಬುದನ್ನು ಗಮನಿಸಿದರೆ, ಆನಾಪಾನಸತಿ ಧ್ಯಾನದಲ್ಲಿ ಸಾಧಕನು ತನ್ನ ಉಸಿರಿನ ಕಡೆ ಸಹಜ ಗಮನ ಹರಿಸಿದಾಗ ಆತನ ಚಂಚಲವಾದ ಬಾಹ್ಯ ಮನಸ್ಸು ಪ್ರಶಾಂತವಾಗುತ್ತದೆ. ನಿರಂತರ ಧ್ಯಾನದಿಂದ ಆತನ ಆಳವಾದ ಸುಪ್ತ ಮನಸ್ಸು ಶುದ್ಧೀಕರಣಗೊಳ್ಳುತ್ತದೆ ಮತ್ತು ಶಕ್ತಿಯುತವಾದ ಸುಪ್ತ ಪ್ರಜ್ಞೆ ಸಂಪೂರ್ಣವಾಗಿ ಜಾಗೃತಗೊಳ್ಳುತ್ತದೆ. ಇದರಿಂದ ಯಮ ನಿಯಮಗಳ ಸಹಜ ಅರಳುವಿಕೆ ಸಾಧ್ಯ. ಒಮ್ಮೆ ಆಂತರಿಕ ಜಾಗೃತಿ ಉಂಟಾದಾಗ ಪತಂಜಲಿಯವರು ಪ್ರತಿಪಾದಿಸಿರುವ ಅಹಿಂಸೆ, ಸತ್ಯ, ಶೌಚ ಇಂತಹ ಸದ್ಗುಣಗಳನ್ನು ಸಾಧಕನು ಬಲವಂತವಾಗಿ ರೂಢಿಸಿಕೊಳ್ಳುವ ಅಗತ್ಯವಿರುವುದಿಲ್ಲ. ಅದಕ್ಕೆ ಬದಲಾಗಿ ಈ ಗುಣಗಳು ಒಂದು ಹೂವು ಅರಳುವಷ್ಟೇ ಸಹಜವಾಗಿ ಪ್ರಕಟಗೊಳ್ಳುತ್ತವೆ. ಒಟ್ಟಾರೆಯಾಗಿ ಹೇಳುವುದಾದರೆ ಪತ್ರಿಜಿಯವರ ಧ್ಯಾನ ಮಾರ್ಗವು ಪತಂಜಲಿಯವರ ಅಷ್ಟಾಂಗ ಮಾರ್ಗವನ್ನು ತಿರಸ್ಕರಿಸುವುದಿಲ್ಲ. ಬದಲಾಗಿ ಕೇವಲ ಧ್ಯಾನದ ಮೂಲಕವೇ ಅಷ್ಟಾಂಗ ಯೋಗದ ಎಲ್ಲ ಮೆಟ್ಟಿಲುಗಳನ್ನು ಅತ್ಯಂತ ಸಹಜವಾಗಿ ಮತ್ತು ಸುಲಭವಾಗಿ ಸಿದ್ಧಿಸಿಕೊಳ್ಳುವಂತೆ ಮಾಡುತ್ತದೆ. ಇದೇ ಅವರಿಬ್ಬರ ದೃಷ್ಟಿಕೋನಗಳಲ್ಲಿ ಇರುವ ಶ್ರೇಷ್ಠ ಸಮನ್ವಯತೆ. ಇನ್ನು ಕೊನೆಯದಾಗಿ ಹೇಳಬೇಕೆಂದರೆ, ಯೋಗವೆಂದರೆ ಕೇವಲ ದೇಹವನ್ನು ಬಳುಕಿಸುವ ದೈಹಿಕ ವ್ಯಾಯಾಮವಲ್ಲ, ಅದೊಂದು ಸಮಗ್ರ ಜೀವನ ಶೈಲಿ. ಮನುಷ್ಯನ ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಸ್ತರಗಳಲ್ಲಿ ಪರಿಪೂರ್ಣ ಸಮತೋಲನವನ್ನು ತರುವ ಮಹಾನ್ ವಿಜ್ಞಾನ ಈ ಯೋಗ. ಈ ಯೋಗ ವಿಜ್ಞಾನಕ್ಕೆ ಪತಂಜಲಿ ಮಹರ್ಷಿಯವರು ಭದ್ರವಾದ ಶಾಸ್ತ್ರೀಯವಾದ ಬುನಾದಿಯನ್ನು ಹಾಕಿಕೊಟ್ಟರೆ,
ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಯವರು ಅದನ್ನು ಅತ್ಯಂತ ಸರಳೀಕರಿಸಿ ಜನಸಾಮಾನ್ಯರ ಮನೆ ಬಾಗಿಲಿಗೆ ತಲುಪಿಸುವ ಬೃಹತ್ ಧ್ಯಾನಾಂದೋಲನವನ್ನಾಗಿ ರೂಪಿಸಿದ್ದಾರೆ. ಕಾಲ, ದೇಶ ಮತ್ತು ಪರಿಸ್ಥಿತಿಗಳು ಬದಲಾದಂತೆ ಸಾಧನಾ ಮಾರ್ಗಗಳು ಬದಲಾಗುವುದು ಪ್ರಕೃತಿಯ ಸಹಜ ಧರ್ಮ. ಅಂದಿನ ಕಾಲದ ಋಷಿಮುನಿಗಳ ಕಠಿಣ ತಪಸ್ಸಿಗೆ ಪತಂಜಲಿಯವರ ಅಷ್ಟಾಂಗ ಮಾರ್ಗ ಬಹಳಷ್ಟು ಪ್ರಸ್ತುತವಾಗಿತ್ತು. ಅದು ಎಷ್ಟು ಪ್ರಸ್ತುತವಾಗಿತ್ತೋ ಅಷ್ಟೇ ಪ್ರಸ್ತುತ ಇಂದಿನ ಒತ್ತಡದ ಬದುಕಿನಲ್ಲಿರುವ ಸಾಮಾನ್ಯ ಮನುಷ್ಯನಿಗೆ ಪತ್ರಿಜಿಯವರ ಪಿರಮಿಡ್ ಧ್ಯಾನ ಅಷ್ಟೇ ಪ್ರಸ್ತುತವಾಗಿದೆ ಮತ್ತು ಪ್ರತ್ಯಕ್ಷವಾಗಿ ಅದೊಂದು ಪ್ರಾಯೋಗಿಕವಾಗಿ ಕಾರ್ಯಸಾಧ್ಯವಾದ ಸಾಧನವಾಗಿದೆ, ಮಾರ್ಗವಾಗಿದೆ. ಪತಂಜಲಿಯವರ ಮೂಲ ಆಶಯ ಆಗಿರುವ ಮನಸ್ಸಿನ ಶೂನ್ಯ ಸ್ಥಿತಿ ಅಂದರೆ ಚಿತ್ತವೃತ್ತಿ ನಿರೋಧ, ಇದು ಪತ್ರಿಜಿಯವರ ಆನಾಪಾನಸತಿಯ ಮೂಲಕ ಯಾವುದೇ ಕಠಿಣ ಇಲ್ಲದೆ ಅತ್ಯಂತ ಸಹಜವಾಗಿ ಮೈದಾಳುತ್ತದೆ. ಅಂದರೆ ಇದು ಸುಸಾಧ್ಯವಾಗುತ್ತದೆ. ಚಿತ್ತವೃತ್ತಿ ನಿರೋಧವನ್ನು ಮಾಡಿಕೊಳ್ಳುವುದಕ್ಕೆ ಅತ್ಯಂತ ಸುಲಭವಾದ ಮಾರ್ಗ ಅಂತಂತಂದರೆ ಈ ಆನಾಪಾನಸತಿ ಧ್ಯಾನ ವಿಧಾನ. ಅಂತಾರಾಷ್ಟ್ರೀಯ ಯೋಗ ದಿನದ ಈ ಸುಸಂದರ್ಭದಲ್ಲಿ ಕೇವಲ ಬಾಹ್ಯ ದೈಹಿಕ ಭಂಗಿಗಳ ಪ್ರದರ್ಶನಗಳಿಗೆ ನಮ್ಮ ಆಚರಣೆ ಸೀಮಿತವಾಗದಿರಲಿ ಎಂಬ ಆಶಯದೊಂದಿಗೆ ಉಸಿರಿನ ಸಹಜ ಗಮನದ ಮೂಲಕ ನಮ್ಮೊಳಗಿನ ಸುಪ್ತ ಮನಸ್ಸು ಮತ್ತು ಸುಪ್ತ ಪ್ರಜ್ಞೆಯನ್ನು ಜಾಗೃತಗೊಳಿಸುವತ್ತ ನಾವು ಹೆಜ್ಜೆ ಇಡಬೇಕಿದೆ. ಪತಂಜಲಿಯವರ ಶ್ರೇಷ್ಠ ಆಶಯಗಳು ಮತ್ತು ಪತ್ರಿಜಿಯವರ ಸರಳ ಧ್ಯಾನ ಮಾರ್ಗದ ಸುಂದರ ಸಮನ್ವತೆಯನ್ನು ಅರಿತು ನಮ್ಮ ದೈನಂದಿನ ಬದುಕಿನಲ್ಲಿ ಧ್ಯಾನವನ್ನು ಅಳವಡಿಸಿಕೊಳ್ಳುವುದೇ ಈ ಯೋಗ ದಿನಕ್ಕೆ ನಾವು ನೀಡಬಹುದಾದ ನಿಜವಾದ ಅರ್ಥ ಮತ್ತು ಗೌರವ. ಧನ್ಯವಾದಗಳು ವೀಕ್ಷಕರೇ. ನೀವೆಲ್ಲರೂ ಕೂಡ ಪತಂಜಲಿ ಯೋಗ ಮಾರ್ಗವನ್ನು ಶಾಸ್ತ್ರೀಯವಾಗಿ ಅಧ್ಯಯನ ಮಾಡುತ್ತಾ ಈ ಆನಾಪಾನಸತಿ ಧ್ಯಾನ ವಿಧಾನವನ್ನು, ಪಿರಮಿಡ್ ಯೋಗವನ್ನು ಅಳವಡಿಸಿಕೊಳ್ಳುವ ಮೂಲಕ ಪತ್ರಿಜಿಯವರು ನೀಡಿರುವ ಈ ಸರಳ ಸಾಧನೆಯನ್ನು ನಾವು ಮಾಡೋಣ ಅಂಥೇಳಿ ಈ ದಿನದ ಒಂದು ಸಂಕಲ್ಪವನ್ನು ಮಾಡ್ತಾ ಈ ಒಂದು ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಎಲ್ಲರಿಗೂ ಕೂಡ ನಮಸ್ಕಾರ ಮತ್ತು ಧನ್ಯವಾದಗಳು. ಈ ರೀತಿ ಅದ್ಭುತವಾದಂತಹ ವಿಚಾರಗಳನ್ನು ತಾವು ಇನ್ನೂ ನೋಡಬೇಕಾ? ನೀವು ಮಾಡಬೇಕಾಗಿರೋದಿಷ್ಟೇ, PMC ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.